ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ 8:30ಗೆ ಬಂದಿದ್ದೀನಿ ಗಾರ್ಡನ್ಗೆ. ಅವರು ಆಗಲೇ ಕ್ಲೀನ್ ಮಾಡ್ತಾಯಿದ್ರು ಗಾರ್ಡನು. ಆವಾಗ ನಾನು ಬಂದೆ. ಹೂವು ಸ್ವಲ್ಪ ಅರಳಿರೋ ಹಂಗೆ ವಿಡಿಯೋ ಮಾಡಿಬಿಟ್ಟು ಇವತ್ತು ಯಾವ ಕೆಲಸ ಆಯಿತು ಅಂತ ನೋಡಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲೇ ಬಂದು ವಿಡಿಯೋ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದವ್ರಿಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ನೋಡಿದವ್ರು ಒಂದು ಲೈಕ್ ಕೊಟ್ಟರೆ ಇನ್ನೂ ಖುಷಿಯಾಗುತ್ತೆ. ನೋಡಿ, ದಾಸವಾಳ ಇವು ಮಾತ್ರ ರೆಗ್ಯುಲರಾಗಿ ಆಳ್ತಾ ಇದ್ದಾವೆ. ಫಸ್ಟ್ ತೋರಿಸಿದ್ದು ಡಾರ್ಕ್ ಪಿಂಕ್, ಅದು ಆಮೇಲೆ ಇದು ಹೇಳಿದ್ನಲ್ವ ಇನ್ನೊಂದು ಇವಾಗ ಚೇತರಿಸ್ಕೊಳ್ತಾ ಇದೆ ಅಂದೆ, 3 ಥರ ಇದೆ ಅಂದೆ. ನೋಡಿ, ಅದರ ಬುಡ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಹಳೆ ಗಿಡ ಅಂತ. ಆದರೆ ಅದು ಒಂಥರ ಸಾಯಂಗಾಗಿತ್ತು, ಬದುಕಿದ್ದೇ ಹೆಚ್ಚಾಯಿತು. ಇವಾಗ ಒಂದೊಂದು ಹೂವು ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಒಂಚೂರು ದೊಡ್ಡದಾಗೇ ಬಿಡುತ್ತೆ. ಇದು ಫಸ್ಟ್ ಹೂವು ಅರಳಿರೋದಕ್ಕೆ ಅಷ್ಟು ಚಿಕ್ಕದಾಗಿದೆ. ಒಟ್ಟು ಗಿಡ ಜೀವಂತ ಆಯಿತು ಅಂತ ಖುಷಿ ಆಯಿತು. ಅದು ಆ ಥರ ಸೌಭಾಗ್ಯ ತಂದು ಕೊಟ್ಟಿರೋದು, ಮಹೇಶ್ ಕೊಟ್ಟಿರೋದು, ಇದು ಎಲ್ಲ ಮೂರು ಥರನೇ. ಬೇರೆ ಕಲರು ಸ್ವಲ್ಪ ಜಾತಿಯೆಲ್ಲ ಒಂದೇ ಆದರೂ ಕಲರು ಸ್ವಲ್ಪ ಡಿಸೈನು ಬೇರೆ ಇದೆ. ಇಲ್ಲಿ ದಾಸವಾಳ ಇವತ್ತು ಕಮ್ಮಿನೇ ಅಂತ ಹೇಳ್ಬೋದು. ಇಲ್ಲೇ ಕ್ಲೀನ್ ಮಾಡಿರೋ ಇದರಲ್ಲಿ ಡುಕುಮ ಅನ್ನೋದರಲ್ಲಿ ಇವತ್ತು ಇದು ಹೊಸದು ಹೂವು ಹರಳಿದೆ, ಒಂಥರ ಆರೆಂಜ್ ಕಲರು. ಅದರಲ್ಲಿ 3 ಕಲರ್ ಇದೆ. ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ವ ಕನಕಾಂಬರ ಅದು. ಆಮೇಲೆ ಇದು ನೋಡಿ, ಸೊಪ್ಪು ಬೆಳೆದಿದೆ. ಈ ಲೈನ್ ಕ್ಲೀನ್ ಮಾಡ್ತೀನಿ ನಾನು ಇವತ್ತು, ಯಾಕೆಂದರೆ ಇಲ್ಲಿ ಬೇಗನೆ ಆಗೋಗುತ್ತೆ. ಸೆಕೆಂಡ್ ಸರಿ ಬೇಗನೆ ಆಗುತ್ತೆ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ. ಜಾಸ್ತಿ ಬೆಳೆದಿಲ್ಲ. ಅದು ಅಲ್ಲದೆ ನೀರು ಹಾಕಿ ಸ್ವಲ್ಪ ಮಣ್ಣು ಕೂತ್ಕೊಂಡಿರುತ್ತೆ. ಬೇಸಿಗೆಯಲ್ಲಿ 15 ದಿನಕ್ಕೊಂದು ಸರಿ ಮಣ್ಣು ಲೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನನಗೆ ಇವಾಗಲೇ ಹೆಚ್ಚು ಕಮ್ಮಿ 1 ತಿಂಗಳಾಯಿತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಮುಗಿಸಿ ಮತ್ತೆ ಇವಾಗ ಇಲ್ಲಿ ಬರ್ತಿರೋದು. ಇದು ಬೇಗನೆ ಆಯಿತು. ಒಂದು 15 ದಿನಕ್ಕೆ ಈ ಸೈಡ್ ಬಂದಿದ್ದೀನಿ ಅನಿಸುತ್ತೆ. ಅದು ಅಲ್ಲದೆ ಇವಾಗ ಒಂದು 3 ಪಾಟ್ ರೆಡಿ ಮಾಡ್ತೀನಿ. 2 ವಾಟ್ರ್ ಬಾಟ್ಲು, ಇನ್ನೂ ಒಂದು ಬಕೀಟು. ಯಾಕೆಂದರೆ ಬದನೆ ಸಸಿ ಇದೆಯಲ್ಲ, ಅವನ್ನ ಇನ್ನೊಂಚೂರು ನಾಟಿ ಮಾಡಬೇಕು. ಅವು ಸಣ್ಣ ಸಸಿ ಇದ್ವು ಅಂತ ಹಂಗೆ ಬಿಟ್ಟಿದ್ದೀನಲ್ಲ ಅವು. ಇದರಲ್ಲಿ ನಾನು ಕೆಳಗಡೆ ವೇಸ್ಟು, ಆಮೇಲೆ ಮಣ್ಣು ಲೇಯರ್ ಹಾಕಿ ಮೇಲ್ಗಡೆ ಕಿಚನ್ ವೇಸ್ಟ್ ಹಾಕಿ ಮಣ್ಣು ಹಾಕಿದ್ದೀನಿ. ಇದನ್ನು ಪ್ರೆಸ್ ಮಾಡಿ ಮತ್ತೆ ಮೇಲೆ ಮಣ್ಣು ಹಾಕ್ತೀನಿ. ಈ ಥರ 2 ವಾಟ್ರ್ ಬಾಟ್ಲಿತ್ತು. ಒಂದು ಹಂಗೆ ಇತ್ತು, ಕಟ್ ಮಾಡಿ ತಂದಿದ್ವಿ. ಇನ್ನೊಂದು ಹಳೇದಿತ್ತು, ಅದು ಖಾಲಿ ಇತ್ತು, ಅದನ್ನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಈ ರೀಪಾಟ್ ಆದಮೇಲೆ ಒಂದು ವಾರ ಬಿಟ್ಬಿಡಬೇಕು. ಯಾಕೆಂದರೆ ಕಿಚನ್ ವೇಸ್ಟು ಎಲ್ಲ ಹಾಕಿದ್ದೀವಿ. ಬೇಸಿಗೆಗಾಲ, ಅದರಿಂದ ಬಿಸಿ ಬರ್ಬೋದು. ಸ್ವಲ್ಪ ಅದು ಕೊಳೆತು ಕಮ್ಮಿ ಆದರೆ, ಬಿಸಿ ಅಂಶ ಎಲ್ಲ ಕಮ್ಮಿ ಆದಾಗ ಇದರಲ್ಲಿ ಸಸಿ ಇಡ್ತೀನಿ. ಅದರಿಂದ ಸ್ವಲ್ಪ ಮೇಲ್ಗಡೆ ಮಣ್ಣು ಜಾಸ್ತಿನೇ ಹಾಕ್ತೀನಿ ನಾನು. ಮಾಮೂಲು ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಮಣ್ಣು ಕಮ್ಮಿ ಹಾಕಿದ್ರೂ ನಡೆಯುತ್ತೆ ವೇಸ್ಟ್ ಹಾಕಿ. ಬೇಸಿಗೆಗಾಲದಲ್ಲಿ ಮೇಲ್ಗಡೆ ಸ್ವಲ್ಪ ಮಣ್ಣು ಜಾಸ್ತಿನೇ ಹಾಕ್ತೀನಿ. ಇದರಲ್ಲಿ ವಾಟ್ರ್ ಬಾಟ್ಲಲ್ಲಿ ನಿಮಗೆ ಕಾಣುತ್ತೆ ಕೆಳಗಡೆ ಎಷ್ಟೆಷ್ಟು ಏನೇನು ಹಾಕಿದ್ದೀವಿ ಅಂತ. ನಿಧಾನವಾಗಿ ಅದು ಕೊಳ್ತಾಗ ಅದು ಪೂರ್ತಿ ಗೊಬ್ಬರ ಕಲರ್ ಕಪ್ಪಾಗ್ಬಿಡುತ್ತೆ. ನಾನು ಹಳೆ ವಿಡಿಯೋದ ನೋಡಿರ್ಬೋದು. ಇದರಲ್ಲೂ ನಾನು ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇರ್ತೀನಲ್ಲ, ಅವಾಗ ನೋಡ್ಕೊಳ್ಳಿ. ನೋಡಿ, ಇವಾಗ ನಾನು ಮತ್ತೆ ಎಷ್ಟು ಮೇಲ್ಗಡೆ 1-1.5 ಇಂಚ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಣ್ಣು ಹಾಕಿದ್ದೀನಿ. ಅದು ತುಂಬ ಜಾಸ್ತಿ ವೇಸ್ಟ್ ಹಾಕಿರೋದ್ರಿಂದ ಅದು ಕೊಳ್ತೋದಾಗ ಇನ್ನೂ ಅರ್ಧಕ್ಕೆ ಹೋಗುತ್ತೆ ಇದು. ಆ ಗಿಡ ಬೆಳೀತಾ ಅವಾಗ ಇನ್ನೂ 1-2 ಸರಿ ನಾವು ಮಣ್ಣು ವೇಸ್ಟು ಕೊಡಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಚಿಕ್ಕ ಸಸಿ ಇರಬೇಕಾದ್ರೆ ಇಷ್ಟು ದೊಡ್ಡದ್ರಲ್ಲಿ ಚಿಕ್ಕ ಸಸಿ ಇಟ್ಟರೆ ಬರುತ್ತಾ ಅಂತ ಕೇಳ್ಬೋದು. ನಾನು ಆಲ್ರೆಡಿ ಇವನ್ನ ಇಟ್ಟು ತೋರಿಸಿದ್ದೀನಿ. ಗಿಡ ಬೆಳೀತಾ ಇರೋವು ಕೂಡ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾವು ಬೇರೆ ಹೂವಿನ ಗಿಡಗಳು ಆ ಥರ ಯೋಚನೆ ಮಾಡ್ಬೋದು. ಇವಕ್ಕೆ ನಾವು ತರಕಾರಿಗಳಿಗೆ ನಾವು ಚಿಕ್ಕದ್ರಲ್ಲೇ ಸ್ವಲ್ಪ ಜಾಗ ಜಾಸ್ತಿ ಕೊಟ್ಟರೆ ಬೇಗ ಬೇರು ಬಿಟ್ಕೊಳ್ಳುತ್ತೆ. ಯಾಕೆಂದರೆ ಎಲ್ಲವೂ ಸ್ವಲ್ಪ ದಿನ ಇದ್ದು ಅವು ಕಾಯಿ ಹಣ್ಣು ಬಿಟ್ಟು ಸಾಯವು. ಅದರಿಂದ ಅವಕ್ಕೆ ನಾವು ಬೇಗನೆ ಜಾಗ ಕೊಡಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಕೆಳಗಡೆ ಮಣ್ಣು ಹಾಕಿದ್ದೀನಿ, ಮೇಲ್ಗಡೆಗೆ ಗಾರ್ಡನ್ ವೇಸ್ಟು ತುಂಬ ಜಾಸ್ತಿ ಇದೆ. ಮಧ್ಯೆ ಮಣ್ಣು ಸೇರಿರೋದಕ್ಕೆ ನಿಮಗೆ ಮಣ್ಣು ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಕಿಚನ್ ವೇಸ್ಟ್ ಅಲ್ಲಿ ಹಾಕಿದ್ದೀನಿ, ಬೆಳೆ ತೋರಿಸಿದ್ನಲ್ಲ ಅಲ್ಲಿ. ಇವಾಗ ಮಣ್ಣು ಹಾಕಿದ್ದೀವಿ. ಈ ಥರ ಹಾಕಿ 2 ಬಾಟ್ಲೂ ಫಿಲಪ್ ಮಾಡಿದೆ ಇವತ್ತು. ಇನ್ನೊಂದು ವಾರ ಬಿಡಬೇಕಲ್ಲ, ಸಸಿಗಳು ದೊಡ್ಡವಾಗಷ್ಟೊತ್ತಿಗೆ ಇದರಲ್ಲಿ ಈ ಪಾಟ್ಗಳಲ್ಲಿ ಮಣ್ಣು ಕೊಳೆಯೋಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ತರಕಾರಿ ವೇಸ್ಟ್ ಎಲ್ಲ ಹಾಕಿದ್ದೀನಿ. ಆದಷ್ಟು ಮಣ್ಣು ಮೇಲ್ಗಡೆ ಜಾಸ್ತಿನೇ ಹಾಕಿಟ್ಕೊಳ್ಳಿ. ಆಮೇಲೆ ಸಸಿ ನಾಟಿ ಮಾಡೋವಾಗ ಸಾಯಂಕಾಲದೊತ್ತೇ ನಾಟಿ ಮಾಡ್ತೀನಿ ನಾನು. ಇವಾಗ ಯಾವುದೇ ಆಗಲಿ, ಹೂವಿನ ಗಿಡ ಆಗಲಿ, ಆಮೇಲೆ ಹಣ್ಣು ತರಕಾರಿವಾಗಲಿ, ಯಾವಾಗಲೂ ಬೀಜ ಬೇಕಾದ್ರೆ ನೀವು ಬೆಳಗ್ಗೆನೂ ಇಟ್ಕೊಬೋದು, ಸಾಯಂಕಾಲನೂ ಇಟ್ಕೊಬೋದು. ಈ ಬಕೆಟ್ ಒಂದು ರೆಡಿ ಮಾಡಿದೆ. ಇದಕ್ಕೂ ಸ್ವಲ್ಪ ವೇಸ್ಟು ಜಾಸ್ತಿ ಹಾಕಿ ಮಾಡಿದ್ದೀನಿ. ಇವೆರಡು ವಾಟ್ರ್ ಬಾಟ್ಲು ವೇಸ್ಟು. ಆಮೇಲೆ ಇವು ಸೊಪ್ಪು, ಪಾಲಕ್ ಸೊಪ್ಪು ಅದರಲ್ಲಿ ಬಂದಿತ್ತು ಮೆಹಂದಿ ಗಿಡದಲ್ಲಿ. ಅವನ್ನೇ ಸ್ವಲ್ಪ ಚಿಕ್ಕ ತೆಗೆದು ಇಟ್ಟಿದ್ದೀನಿ. ನೋಡ್ಬೇಕು ಸೆಟ್ ಆಗ್ತಾವೋ ಇಲ್ಲೋ. ಈ ಥರ ಮಣ್ಣಿಗೆ ಎಲೆಗಳು ತೆಗೆದು ಬಿಡ್ತೀನಿ ನಾನು. ಇವಾಗ ಇಟ್ಟಿದ್ದೀನಿ, ಬೆಳಗ್ಗೆನೇ ಇಟ್ಟಿದ್ದೀನಿ. ಅವು ಸೆಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಮೊನ್ನೆ 1-2 ಆ ಕಡೆ ಇಟ್ಟಿದ್ದೀನಿ. ನೋಡಿ, ಇದರಲ್ಲಿ ಉಟ್ಕೊಂಡಿದ್ವಿ ಎಲ್ಲ. ಆವಾಗ ಬೀಜ ಬಂದುಬಿಟ್ಟಿತ್ತಲ್ಲ ಪಾಲಕ್ಕು, ಅದು ಸಿಡಿದ್ಬಿಟ್ಟು ಇದರಲ್ಲಿ ಎಲ್ಲ ಸಸಿಗಳು ಆಗಿದ್ವು. ಅವು ಫ್ರೀಯಾಗಿ ಬಂದಂಗೆ ನಮಗೆ ಇವಾಗ. ಇಲ್ಲೆಲ್ಲ ನೋಡಿ, ಇದಷ್ಟು ಮಾಡಿದೆ ನಾನು.
ಆ ಕಡೆ ಅವು ಕ್ಲೀನ್ ಮಾಡಿಬಿಟ್ಟು ಪಾಟ್ ರೆಡಿ ಮಾಡಿ ಇದಿಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಬಕೆಟು ಖಾಲಿ ಇದೆ. ಹಿಂಗೆ ಖಾಲಿ ಇದ್ದಿದ್ದು ನೋಡ್ಕೊಂಡು ಆಮೇಲೆ ಇದು ಮಾಡ್ತೀನಿ. ಇಲ್ಲಿ ಅಷ್ಟೇ. ಆಮೇಲೆ ಇಲ್ಲಿ ಸ್ವಲ್ಪ ಹೂವು ಆಗಿರೋವೆಲ್ಲ ಕಟ್ ಮಾಡಿ ಮತ್ತೆ ಮಣ್ಣು ಹಾಕ್ತಿದ್ದೀನಿ. ಅದರಲ್ಲಿ ಆಗಲೇ ಅಲ್ಲಿ ಇಲ್ಲಿ ಹಳೆ ವೇಸ್ಟ್ ಇರುತ್ತಲ್ಲ, ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿತ್ತು, ಅದನ್ನು ಪೂರ್ತಿ ತೆಗೆದಿದ್ದೀನಿ. ಯಾಕೆಂದರೆ ಹೋದ ಸರಿ ಅದೇ ವೇಸ್ಟ್ ಜಾಸ್ತಿಯಾಗಿ ಗೆಡ್ಡೆಗಳು ಬೆಳೆಯೋಕ್ಕೆ ಆಗಿರಲಿಲ್ಲ. ಇದು ಅಷ್ಟೇ, ಶೋಗೆ ಇಡ್ತಾರೆ ನೋಡಿ, ಅವು ಗೆಡ್ಡೆಗಳೇ ಬೆಳೆದಿರಲಿಲ್ಲ. ಬರೀ ಅದರಲ್ಲಿ ಮೆಕ್ಸಿಕನ್ ಪೆಟೋನಿಯಾ ಇತ್ತು. ಇವಾಗ ತೆಗೆದ್ಬಿಟ್ಟು ಸುರಭಿ ಆ ಗೆಡ್ಡೆಗಳು ಹುಡ್ಕಿದ್ಮೇಲೆ ಇವಾಗ ಚಿಗುರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ತುಳಸಿ ಗಿಡದಿಂದ ನಾನು ಪಾರಿಜಾತಕ್ಕೆ ಸ್ಟಾಪ್ ಮಾಡಿದೆ. ಇಲ್ಲಿ ತುಳಸಿ ಗಿಡದಿಂದ ಈ ಕಡೆ ಎಲ್ಲ ಇದು ಖಾಲಿ ಪೂರ್ತಿ ಮಾಡ್ಕೊಂಬಿಟ್ರೆ ಮುಗಿದೋಗುತ್ತೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಗಿಡಗಳು ಇದ್ದಾವೆ, ಬೇಗ ಆಗುತ್ತೆ. ಒಂದು ಅರ್ಧ ಗಂಟೆ ಕೆಲಸದಲ್ಲೇ ಈ ಕಡೆ ಪಾಟ್ಗಳು ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ. ಇಷ್ಟ ಆಗೋಗೋದ್ರಿಗಿನ ನನಗೆ ಎಷ್ಟಾಗುತ್ತೆ ಅಷ್ಟೊತ್ತಿಗೆ 9:30 ಏನೋ ಆಗಿತ್ತು. ಅಷ್ಟೊತ್ತಿಗೆ ನೋಡಿ ಬಿಸಿಲು ಎಷ್ಟಿದೆ ಅಂತ. ಅಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಇನ್ನು ಆ ಸೈಡ್ ಏನೋ ಬಿಸಿಲು ಬಂದಿಲ್ಲ, ಈ ಸೈಡ್ ಬಿಸಿಲು ಬಂದಿದೆ. ಅದಿಷ್ಟು ಮುಗಿದ್ರೆ ನೋಡಿ ಇಷ್ಟೇ ಇರೋದಿನ. ಇದೂ ಅಷ್ಟೇ ಫಾಸ್ಟಾಗಿ ಆಗುತ್ತೆ. ನಮಸ್ತೆ. ಇನ್ನೊಂದು ಹಿಡ್ದೆ ಸಿಗ್ತೀನಿ.